ಮೆಡಿಕಲ್ ಸೇರಿದಂತೆ ಮನೆಗಳಿಗೆ ಕನ್ನ ಹಾಕಿದ ಖದೀಮರು. ಮಧ್ಯರಾತ್ರಿ ಕಳ್ಳರು ತಮ್ಮ ಕೈ ಚಳಕ ತೋರಿಸಿ ಪರಾರಿಯಾದ ಘಟನೆ ಕಾಗವಾಡ ಪಟ್ಟಣದಲ್ಲಿ ನಡೆದಿದೆ. ಹೌದು, ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಮನೆಯಲ್ಲಿ ಯಾರೂ ಇಲ್ಲದ ಮನೆಗಳಲ್ಲಿ ಹಾಗೂ ಒಂದು ಮೆಡಿಕಲ್ ಅಂಗಡಿಯಲ್ಲಿ ಬೀಗ ಮುರಿದು ಕಳ್ಳತನಕ್ಕೆ ಯತ್ನಿಸಿದ್ದಾರೆ. 4 ಮನೆಗಳಲ್ಲಿ ಮನೆ ಮಾಲೀಕರು ಇಲ್ಲದ ಸಮಯ ನೋಡಿಕೊಂಡು ಬೀಗ ಮುರಿದು ಮನೆಗಳಲ್ಲಿನ ಟ್ರೆಜರಿ ಮುರಿದು ಅವುಗಳಲ್ಲಿರುವ ಚಿನ್ನಾಭರಣ ಮತ್ತು ಹಣ ದೋಚುವ ಪ್ರಯತ್ನ ಮಾಡಿದ್ದಾರೆ. ಕಳ್ಳರು ಬೀಗ ಮುರಿಯುವ ವೇಳೆ ಶಬ್ದ ಕೇಳಿದ ಜನರು ಎದ್ದು ನೋಡಿದಾಗ 4 ಜನರ ಗುಂಪೊಂದು ಮುಖಕ್ಕೆ ಮಾಸ್ಕ ಹಾಕಿಕೊಂಡು ಕೈಯಲ್ಲಿ ಕಲ್ಲು ಹಿಡಿದು ನಿಂತಿದ್ದನ್ನ ನೋಡಿದ್ದೇವೆ ಎಂದು ಹೇಳಿದ್ದಾರೆ. ಮೆಡಿಕಲ್ನಲ್ಲಿದ್ದ ಚಿಲ್ಲರೆ ಹಣವನ್ನು ಮತ್ತು ಒಂದು ಮನೆಯಲ್ಲಿ ಕೆಲ ಆಭರಣಗಳನ್ನು ಕಳುವು ಮಾಡಿದ್ದಾರೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. ಕಾಗವಾಡ ಪಟ್ಟಣದಲ್ಲಿ ಕಳ್ಳರು ಪ್ರತಿ ಸಲ ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭವಾದ ನಂತರವೇ ಈ ಕೃತ್ಯ ಎಸಗುವುದು ವಿಶೇಷ ಸಂಗತಿ ಎಂದು ಹೇಳಬಹುದು. ಇಂತಹ ಅನೇಕ ಪ್ರಕರಣಗಳು ಈ ಅವಧಿಯಲ್ಲೇ ಎನ್ನುವುದು ಜಗಜ್ಜಾಹೀರವಾಗಿದ್ದಂತೂ ಸತ್ಯ. ಈ ಪ್ರಕರಣಗಳು ಕಾಗವಾಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿವೆ. ಜರ ಬಾರೆ ಮಾಡೋದ್ಲಕ್ಕೂ ಹುಡುಗನು ಮತ್ತೆ ಇಲ್ಲಿ ಮತ್ತೆ 800 ರೂಪಾಯಿ ಕೊಟ್ಟು ಇಲ್ಲಿಲ್ಲ ಇಲ್ಲಿ ಹಂಗ ಹಾಕೋದು ಇಲ್ಲಿ ಹೋಗೋದು ನೋಡ್ಬೇಕು ತಗೊಂಡು ಹೋಗಿದ್ದಾರೆ. ಇಲ್ಲಿ ತಗೊಂಡು ಹೋಗಿದಾರು. ಚಾವಿ ಹಂಗ ಹೋಗಿದ್ದಾರ. ಎಷ್ಟು 4 ಮಂದಿ ಇದ್ರಿ? 4 ಮಾಯರ ಕಟ್ಕೊಂಡಿರ್ರಿ. ಯಾನು ಕೊಂಡೋಗಿದ್ರಿ ಕಾಲಾಕ್ ಸಾಕ್ಸ ಯಾರು ನೋಡ್ಯಾರ? ಇವ್ರ ಮ್ಯಾಗ ಮಲ್ಕೋತಾರ್ರಿ. ಕಲ್ಲು ಹೋಗದಾರತ್ತ ಯಾರು ನೋಡಿಲ್ಲ. ಅದ ಆವಾಜ್ ಬತ್ರಿ ಅದ್ ಬಡಕ್ನ್ಯಾಗ್ರಿ ನೋಡ್ತಕ ಅಲ್ಲಿ ಮ್ಯಾಗ ನಿಂತ ನೋಡ್ತಕ 4 ಮಂದಿ ಇದ್ರಿ. ಕೈಯಾಗ ಏನಿದ್ರು? ಕಲ್ಲು ಮಾರಿಗೆ ಹೋಗ್ರಿ ಅಂದ್ರೆ ಯಾವ ಮಾಡೋರು ಸರ? ಐತಿ ಶೆಟ್ಟರ ಇವ್ರು ಸಾವಣ ಮಾದೇವಿಗೆ ಹೊಡೆದಿಲ್ಲ, ತೆಲಿನೂ ಹೊಡೆದಿಲ್ಲ ಅನ್ಸ್ತಾವ ಮಂದಿ. ಈಗ ನಾ ಸಣ್ಣ ಇರ್ತಾ ನೋಡ್ತೇನ್ರಿ, ಈಗ ಏನೋ ಆಗಿಲ್ಲ.